ಇನ್ನು ಸಿಲಿಂಡರ್ ಕ್ಯೂ ಬಿಸಿಲಿನಿಂದ ಒಬ್ರು ಗ್ರಾಹಕರು ಕುಸ್ತು ಬಿದ್ದಿದ್ದಾರೆ. ಯಾಕೆಂದ್ರೆ ಕಲಬುರಗಿ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಸಿಲಿಂಡರ್ಗೋಸ್ಕರ ಕ್ಯೂ ನಿಂತ್ಕೊಂಡಿದ್ರು. ಕ್ಯೂ ನಿಂತಿದಾಗ ಬಿಸಿಲಿನ ತಾಪ ತಾಳಲಾರದೆ ಕುಸ್ತು ಬಿದ್ದಿದ್ದಾರೆ ಗ್ರಾಹಕರೊಬ್ರು. ಆಳಂದ ಪಟ್ಟಣದಲ್ಲಿ ಸಿಲಿಂಡರ್ಗೋಸ್ಕರ ತೀವ್ರ ಪರದಾಟ ನಡೀತಾ ಇದೆ. ಗ್ಯಾಸ್ ಏಜೆನ್ಸಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದೆ ಇರೋದಕ್ಕೆ ಜನಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇದು ಕಲಬುರಗಿಯ ಆಳಂದದ ದೃಶ್ಯಗಳನ್ನ ಗಮನಿಸ್ತಾ ಇರ್ತೀರಿ. ಒಂದ್ ಕಡೆ ಕಿಲೋಮೀಟರ್ ಗಟ್ಟಲೆ ಜನ ಸಿಲಿಂಡರ್ ಕ್ಯೂ ನಿಂತ್ಕೊಂಡಿದ್ದಾರೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಬೆಂಗಳೂರು ಮೈಸೂರಿನಲ್ಲೇ ಇಷ್ಟೊಂದು ಬಿಸಿಲಿದೆ. ಬೆಂಗಳೂರೇ ತಗೋಣ, ಇಷ್ಟೊಂದು ಬಿಸಿಲು, ಇಲ್ಲಿನ ಬಿಸಿಲಿನ ತಾಪವನ್ನೇ ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಕಲಬುರಗಿ ರಾಯಚೂರು ಭಾಗದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಸಿಲಿರಬಹುದು. ಆ್ಯಂಡ್ ಬೆಳಿಗ್ಗೆಯಿಂದ ಕೆಲವರಂತೂ ದಿಂಬು ಬೆಡ್ಶೀಟ್ ತಗೊಂಡು ಬಂದು ಅಲ್ಲೇ ಕೂತಿದ್ದಾರೆ. ಸೊ ಯಾಕೆಂದರೆ ದಿನಗಟ್ಟಲೆ ಹಗಲು ರಾತ್ರಿ ಅಂತ ನೋಡಿದೆ ಕ್ಯೂ ನಿಂತ್ಕೊಂಡಿದ್ದಾರೆ. ಯಾಕೆಂದರೆ ಮನೇಲಿ ಮಕ್ಕಳು ಮರಿ ಹೆಂಗಸರುಗಳಿರ್ತಾರೆ, ಊಟ ಬೇಕೇ ಬೇಕು, ಸಿಲಿಂಡ್ರು ಬೇಕೇ ಬೇಕಾಗುತ್ತೆ. ಸಿಲಿಂಡ್ರಿಗೋಸ್ಕರ ಕ್ಯೂ ನಿಂತ್ಕೊಂಡಿದ್ದಾರೆ. ಹೀಗೆ ಕ್ಯೂ ನಿಂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಒಬ್ಬ ಗ್ರಾಹಕರು ಕುಸ್ತು ಬಿದ್ದಂತಹ ಘಟನೆ ಕೂಡ ನಡೀತು. ಕುಸ್ತು ಬಿದ್ದು ಅವರು ಅಸ್ವಸ್ಥರು ಕೂಡ ಆದರು. ಅಲ್ಲೇ ಇದ್ದಂಥ ಸ್ಥಳೀಯರು ಒಂದಷ್ಟು ನೀರು ಕುಡಿಸಿ ಅವರನ್ನ ಒಂದು ಸ್ವಲ್ಪ ಅವ್ರಿಗೊಂದು ಆರಾಮ್ ಮಾಡಿಸಿ ಅಲ್ಲೇ ಕೂರಿಸಿದಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಸೊ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಕೇವಲ ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಅಭಾವ ಆಗ್ಬಿಟ್ರೆ ನಾವುಗಳು ಎಷ್ಟು ಹೆಲ್ಪ್ಲೆಸ್ ಆಗ್ಬಿಡ್ತೀವಿ, ಎಷ್ಟು ನಮ್ಮ ಕೈಗಳು ಕಟ್ಟದಂಗೆ ಆಗೋಗ್ಬಿಡುತ್ತೆ ಅನ್ನೋದು ಇಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾ ಹೋಗ್ತಾ ಇರುತ್ತೆ. ಎಸ್, ಇನ್ನು ರಾಜಧಾನಿ ಬೆಂಗಳೂರಿನಲ್ಲೂ ತಾಪತ್ರಯ ಬಗೆಹರಿತಾ ಇಲ್ಲ. ಹೋಟೆಲ್ಗಳಿಗೆ ವಾಣಿಜ್ಯ ಸಿಲಿಂಡರ್ ಸಿಗದೆ ಭಾರಿ ಸಂಕಷ್ಟದಲ್ಲಿದ್ದಾವೆ ಹೋಟೆಲ್ಗಳು. ಸಣ್ಣ ಪುಟ್ಟ ಹೋಟೆಲ್ನಿಂದ ಹಿಡಿದು ಸ್ಟಾರ್ ಹೋಟೆಲ್ ವರ್ಗೂ IT ಸಿಟಿಯ ಎಲ್ಲ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಪರದಾಟ ಆಗ್ತಾ ಇದೆ. ಯಾವುದೋ ಒಂದು ಚಿಕ್ಕ ರೋಡ್ ಸೈಡ್ ಇರೋ ಹೋಟೆಲ್ನಿಂದ ಹಿಡಿದು 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟ್ಲ್ವರೆಗೂ ಕೂಡ ಸಿಲಿಂಡರ್ ಅಭಾವ ಇದೆ. ಮೆನು ಕಡಿತ ಮಾಡಿ, ಅಂದರೆ ಮೆನು ಅಲ್ಲಿ ಒಂದಷ್ಟು ಐಟಮ್ಗಳನ್ನು ಕಟ್ ಆಫ್ ಮಾಡಿ ಕೆಲ ತಿಂಡಿಗಳನ್ನಷ್ಟೇ ಪೂರೈಕೆ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಯಾವ ಅಡುಗೆಯನ್ನು ಮಾಡೋದಕ್ಕೆ ಹೆಚ್ಚು ಅನಿಲ ಬೇಕಾಗೋದಿಲ್ವೋ ಅಂಥ ಅಡುಗೆಗಳನ್ನು, ಅಂಥ ಆಹಾರ ಪದಾರ್ಥಗಳನ್ನು ಮಾತ್ರ ತಯಾರಿಸ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ಐಟಮ್ಸ್ ಮೆನು ಕಾರ್ಡಲ್ಲಿ ಕಟ್ ಆಫ್ ಆಗಿದೆ. ಇನ್ನು IT ಸಿಟಿಯ ಹೋಟೆಲ್ಗಳಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪವರ್ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದಿನದಿಂದ ದಿನಕ್ಕೆ ಗ್ಯಾಸ್ ಅಭಾವ ಹೆಚ್ಚಾಗ್ತಲೇ ಇದೆ. ಅದರಲ್ಲೂ ಹೋಟೆಲ್ಗಳಿಗೆ ಈಗಾಗಲೇ ಸಿಗಬೇಕಾದಂತಹ ಗ್ಯಾಸ್ಗಳು ಕೂಡ ಅಟ್ಲೀಸ್ಟ್ ಒಂದು ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಸದ್ಯ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ನಾರ್ಮಲ್ ಆಗಿ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಹೋಟೆಲ್ಗಳಿಗೆ ಸಾಕಷ್ಟು ಜನ ಬರ್ತಾರೆ. ಈಗೇನು 1-2-3 ವಾರಗಳಿಂದ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಹೋಟೆಲ್ಗೆ ಬರುವಂತಹ ಸ್ಥಿತಿಯನ್ನು ಕೂಡ ಒಂದಷ್ಟು ಗ್ರಾಹಕರು ಕಳ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆಯಾಗಿ ಮಾಲೀಕರಿಗೂ ಕೂಡ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿ ದಿನ ಕೂಡ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ರೈಸ್ ಬಾತ್ ಪಲಾವ್, ಹೀಗೆ ಸಾಕಷ್ಟು ಐಟಮ್ಗಳನ್ನು ಗ್ಯಾಸಲ್ಲೇ ಮಾಡಬೇಕಾಗ್ತಾ ಇತ್ತು. ಆದರೆ ಇದೀಗ ಗ್ಯಾಸ್ ಕೊರತೆ ಸಾಕಷ್ಟು ಕಾಡ್ತಾ ಇರೋದ್ರಿಂದ ಗ್ಯಾಸ್ಗಳ ಒಂದು ಈ ಒಲೆಗಳು ಹಾಗೇ ಇದಾವೆ. ಯಾಕಂದ್ರೆ ಗ್ಯಾಸ್ ಇಲ್ಲ, ಏನ್ ಮಾಡೋಕ್ಕಾಗಲ್ಲ. ಹಾಗೆ ಧೂಳು ಹಿಡಿಯುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಕೇವಲ ದೋಸೆಯನ್ನ ಮಾತ್ರ ಇದೀಗ ಗ್ಯಾಸ್ನ ಉಪಯೋಗ ಮಾಡ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಲಿಮಿಟೆಡ್. ಯಾಕಂದ್ರೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತಾ ಇರುವಂಥದ್ದು. ಈಗ ಸೌದೆ ಒಲೆಯನ್ನ ಹಾಕೊಂಡು ಅಡುಗೆ ಮಾಡುವಂತಹ ಸ್ಥಿತಿ ಈಗ ಕಳೆದ 1-2 ವಾರಗಳಿಂದ ಕೂಡ ಆಗ್ತಾ ಇದೆ. ಆದ್ರೆ ಇದೀಗ ಮತ್ತಷ್ಟು ಈಗ ಹೇಳ್ತಾ ಇದ್ರು, ಗ್ಯಾಸ್ಗಳು ಹೋಟೆಲ್ ಅವರಿಗೆ ಸಿಕ್ಕುವಂತೆ ಮಾಡ್ತೀವಿ, ಜೊತೆಗೆ ದಿನದಲ್ಲಿ ಏನಿಲ್ಲ ಅಂತಂದ್ರೆ ಅವರು ಒಂದು 5 ಗ್ಯಾಸ್ಗಳನ್ನ ಬಳಕೆ ಮಾಡ್ತಾ ಇದ್ರೆ ನಾವೊಂದು 2 ಗ್ಯಾಸ್ ಆದ್ರೂ ಪೂರೈಕೆ ಮಾಡ್ತೀವಿ ಅಂತ. ಆದ್ರೆ ಯಾವುದೂ ಕೂಡ ಹೇಳಿದ ಮಾತು ಹಾಗೆ ನಡ್ಕೊಳ್ತಾ ಇಲ್ಲ. ಈಗ ಸದ್ಯ
ವಡೆ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಗ್ರೇವಿ ಆಗಿರ್ಬೋದು, ಇದೆಲ್ಲವೂ ಕೂಡ ಸೌದೆ ಒಲೆಯನ್ನ ಹಾಕಿ ಅಡುಗೆಯನ್ನ ಮಾಡ್ತಾ ಇರುವಂಥದ್ದು. ಕಡೆಯಾಗಿ ಸರ್ಕಾರ ಗ್ಯಾಸನ್ನ ಪ್ರೊವೈಡ್ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಯಾಗಿ ಈಗಾಗಲೇ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೇಟಲ್ಲೂ ಕೂಡ ಒಂದಷ್ಟು ಹೋಟೆಲ್ಗಳಲ್ಲಿ ವೇರಿಯೇಷನ್ ಆದರೆ ಮತ್ತೊಂದಷ್ಟು ಹೋಟೆಲ್ಗಳಲ್ಲಿ ಇರುವಂತಹ ರೇಟಿಗೆ ಈಗ ತಿಂಡಿ ಆಗಿರ್ಬೋದು, ಊಟವನ್ನ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ನೋಡಬೇಕಾಗತ್ತೆ ಯಾವಾಗ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಪ್ರೊವೈಡ್ ಮಾಡ್ತಾರೆ, ಜೊತೆಗೆ ಈ ಸಮಸ್ಯೆಗಳಿಗೆಲ್ಲ ಯಾವಾಗ ಪುಲಿ ಸ್ಟಾಪ್ ಬೀಳುತ್ತೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು. ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಹೋಟೆಲ್ಗಳಿಗೆ ದಿನದಲ್ಲೇ ಏನಿಲ್ಲ ಅಂತ ಅಂದ್ರೂ 1 ರಿಂದ 2 ಗ್ಯಾಸ್ ಸಿಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೊನ್ನೆ ತಾನೇ ಹೇಳ್ತಾ ಇದ್ರು. ಆದ್ರೆ ಇದೀಗ ಒಂದು ಗ್ಯಾಸ್ ಕೂಡ ಸಿಗದೆ ಇರುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಸದ್ಯ ನಾನೀಗ ಮೆಜೆಸ್ಟಿಕ್ ನ ಕದಂಬ ಹೋಟೆಲ್ ಅಲ್ಲಿ ಇದ್ದೀನಿ. ಸದ್ಯ ಗಮನಿಸ್ತಾ ಇರ್ಬೋದು, ಈ ಹೋಟೆಲ್ಗೆ ಸಾಕಷ್ಟು ಜನ ಈಗ ಬಸ್ ಹತ್ತಂತವ್ರು, ಬೇರೆ ಬೇರೆ ಕಡೆ ಊರುಗಳಿಗೆ ಹೋಗುವಂತವ್ರು ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಇದೀಗ ದಿನದಲ್ಲಿ ಕೇವಲ 1 ಸಿಲಿಂಡರ್ಗಳು ಮಾತ್ರ ಸಿಗ್ತಾ ಇರೋದ್ರಿಂದ ಈಗ ಏನು ಐಟಮ್ಗಳು ಕೂಡ ಬಹಳ ಕಮ್ಮಿ ಆಗಿರುವಂಥದ್ದು. ಯಾಕಂದ್ರೆ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ವೆಜ್ ಬಿರಿಯಾನಿ ಆಗಿರ್ಬೋದು, ಪ್ರತಿನಿತ್ಯ ಕೂಡ ಏನಿಲ್ಲ ಅಂದ್ರೆ ಒಂದು 30 ರಿಂದ 35 ಐಟಮ್ ಬೆಳಗ್ಗೆ ತಿಂಡಿಗೆ ಸಿಗ್ತಾ ಇತ್ತು. ಆದ್ರೆ ಇದೀಗ ಕೇವಲ ಕಾಫಿ, ಟೀ ಜೊತೆಗೆ ಇಡ್ಲಿ, ರೈಸ್ ಬಾತ್ ಮಾತ್ರ ಸಿಗ್ತಾ ಇದೆ. ಅಂದ್ರೆ ಹೋಟೆಲ್ ಅನ್ನ ಮುಚ್ಚಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೋಟೆಲ್ಗಳನ್ನ ಒಂದಷ್ಟು ಐಟಮ್ಗಳನ್ನ ಇಟ್ಟು ಮಾತ್ರ ಈಗ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಾಗಿ ಐಟಮ್ಗಳನ್ನು ಕೂಡ, ಯಾಕಂದ್ರೆ ಅವ್ರು ದಿನ ಬಳಸ್ತಾ ಇದ್ದಂತಹ ಐಟಮ್ಗಳು ಇಲ್ಲಿದೆ, ಯಾವ್ದ್ಯಾವ್ದು ಇರುತ್ತೆ ಅಂತ ಆ ಐಟಮ್ಸ್ ಗಳಿಗೂ ಕೂಡ ಇದೀಗ ಕವರ್ ಅನ್ನ ಮಾಡಲಾಗಿದೆ. ಅಂದ್ರೆ ಮೆಜೆಸ್ಟಿಕ್ ಗೆ ಬಂದಂತವ್ರು ಕೇಳ್ತಾರೆ, ನಮ್ಗೆ ಬೇರೆ ಬೇರೆ ವೆರೈಟೀಸ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಇದು ಯಾವುದೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಅದಕ್ಕೆ ಪೇಪರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಸದ್ಯ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರೇಟಲ್ಲೂ ಕೂಡ ಒಂದಷ್ಟು 5 ರಿಂದ 10 ರೂಪಾಯಿ ವೇರಿಯೇಷನ್ ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇರುವ. ಮಧ್ಯಾಹ್ನ ಊಟವನ್ನು ಕೂಡ ಇದೀಗ ಕ್ಲೋಸ್ ಮಾಡಿರುವಂತದ್ದು. ಯಾಕಂದ್ರೆ ಬೆಳಗ್ಗೆ ತಿಂಡಿಗೆ ಮಾತ್ರ ಸೀಮಿತವಾಗಿದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಗ್ಯಾಸ್ ಅಭಾವ ಎಷ್ಟು ಮಟ್ಟಿಗೆ ತಟ್ಟಿದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಈಗ ಮನೆಯಲ್ಲೂ ಕೂಡ ಗ್ಯಾಸ್ಗಳ ಬುಕ್ ಮಾಡಿದ್ರು ಕೂಡ 40 ರಿಂದ 45 ದಿನ ತಗೊಳುತ್ತೆ, ಜೊತೆಗೆ 15 ರಿಂದ 20 ದಿನದವರೆಗೂ ಕೂಡ ತಗೊಳುತ್ತೆ. ಹಾಗಾಗಿ ಗ್ಯಾಸ್ ಅಭಾವ ಜಾಸ್ತಿ ಆಗಿರುವಂತದ್ದು. ಸದ್ಯ ಕಿಚನ್ ಅಲ್ಲೂ ಕೂಡ ಕೇವಲ 1-2 ಗ್ಯಾಸ್ಗಳನ್ನ ಇಟ್ಕೊಂಡು ದಿನ ಬೆಳಗ್ಗೆ ಎಷ್ಟೆಷ್ಟಾಗುತ್ತೋ ತಿಂಡಿ ಅಷ್ಟನ್ನು ಮಾತ್ರ ಕೊಡ್ಲಿಕ್ಕೆ ಇದೀಗ ರೆಡಿ ಆಗಿರುವಂತದ್ದು. ಹೇಳ್ತಾ ಇದ್ರು, ಮಧ್ಯಾಹ್ನ ಊಟವನ್ನು ಕೂಡ ನಾವು ಸ್ಟಾಪ್ ಮಾಡಿದೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಮೆಜೆಸ್ಟಿಕ್ ನಲ್ಲಿ ಸಾಕಷ್ಟು ಜನ ಇರ್ತಾ ಇದ್ರು, ಸಾಕಷ್ಟು ಐಟಮ್ಗಳನ್ನ ಮಾಡ್ಲಾಗ್ತಾ ಇತ್ತು. ಇರುವಂತಹ ಒಲೆಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿದೆ, ಯಾವುದು ಕೂಡ ಹತ್ತುತ್ತಾ ಇಲ್ಲ. ಮತ್ತೊಂದು ಕಡೆಯಾಗಿ ಯೂಸ್ ಆಗದೆ ಇರುವಂತಹ ಕಾರಣಕ್ಕೆ ಸೈಡ್ ಅಲ್ಲೂ ಕೂಡ ತೆಗೆದಿಟ್ಟಿದ್ದಾರೆ. ಯಾಕಂದ್ರೆ ಗ್ಯಾಸ್ ಇಲ್ಲ, ಏನ್ ಮಾಡಕ್ ಆಗಲ್ಲ, ಮಧ್ಯಾಹ್ನ ಊಟ ಅಂತೂ ರೆಡಿ ಮಾಡ್ತಾ ಇಲ್ಲ. ಹಾಗಾಗಿ ಬೆಳಗ್ಗೆ ತಿಂಡಿ ಕೇವಲ 1-2 ಐಟಮ್ಗಳಿಗೆ ಮಾತ್ರ ಸೀಮಿತವಾಗಿರುವಂತದ್ದು. ನೋಡ್ಬೇಕಾಗತ್ತೆ, ಈಗಾಗಲೇ ರೇಟಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರೋದ್ರಿಂದ, ಜೊತೆಗೆ ಗ್ಯಾಸು ಕೂಡ ಸಿಗದೆ ಇರೋದ್ರಿಂದ ಇನ್ನು ಯಾವ ರೀತಿ ಈ ಒಂದು ಪರಿಸ್ಥಿತಿ ಇನ್ನೂ ಕೂಡ ಹದಗೆಡುತ್ತೆ ಅನ್ನುವಂಥದ್ದನ್ನ, ಜೊತೆಗೆ ಇನ್ನೇನಾದ್ರೂ ಹೆಚ್ಚುವರಿ ಗ್ಯಾಸ್ಗಳು ಹೋಟೆಲ್ ಅವರಿಗೆ ಸಿಕ್ಕುತ್ತಾ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.